ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ SSLC ಫ್ರೀ ಆನ್ಲೈನ್ ಕ್ಲಾಸ್ಗೆ ವೆಲ್ಕಮ್. ಸೊ ಇವತ್ತು ಆ್ಯಸ್ ಯೂಶುವಲ್ ಎವ್ರಿ ಡೇ ನಾವು ಕೆಲವು ವಿಷಯಗಳನ್ನು ಚರ್ಚೆ ಮಾಡ್ತೀವಿ, ಹೊಸ ವಿಷಯಗಳನ್ನು ಎಕ್ಸ್ಪ್ಲೋರ್ ಮಾಡ್ತೀವಿ. ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಏನೆಲ್ಲ ಟಿಪ್ಸ್ಗಳು ಬೇಕು ಅವುಗಳನ್ನು ಕೊಡ್ತಾ ಇದ್ದೀವಿ. ಸೊ ನನಗನ್ಸಿದ ಮಟ್ಟಿಗೆ ಎಲ್ಲ ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ತಗೋತಾ ಇದ್ದೀರಾ ಅಂತ ಅಂದ್ಕೊಂಡು, so let's start our today's class, right? So today we are discussing about human eye and colorful world. Actually in the last class I said you to take the class for English medium, right? But anyway, I will take separate class for English medium students. Today also I am focusing on Kannada medium students. Okay na? ಇವತ್ತು ನಾನು ಕನ್ನಡ ಮಾಧ್ಯಮದ ಮಕ್ಕಳಿಗೆ, ಕನ್ನಡ ಮೀಡಿಯಂನ ಸ್ಟೂಡೆಂಟ್ಸ್ಗಳಿಗೆ ಏನಪ್ಪ ಅಂತಂದರೆ SSLCಗೆ ಉಪಯುಕ್ತವಾಗುವಂತಹ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ಫಿಸಿಕ್ಸ್ ಭೌತಶಾಸ್ತ್ರದಲ್ಲಿ ಬರುವಂತಹ ಒಂದು ಟಾಪಿಕ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಗಮನದಲ್ಲಿ ಇಟ್ಕೋಬೇಕು. ಏನದು ಅಂತಂದರೆ, ನಿಮ್ಮ ಎಕ್ಸಾಮ್ನಲ್ಲಿ, ನಿಮ್ಮ ಆನ್ಯುವಲ್ ಎಕ್ಸಾಮ್ನಲ್ಲಿ ಈ ಪಾಠದ ಮೇಲೆ ಬಹಳ ಮುಖ್ಯವಾಗಿ ಯಾವ ತರಹದ ಪ್ರಶ್ನೆಗಳನ್ನು ಕೇಳ್ತಾರ್ರಿ ಅಂದ್ರೆ, ವೈಜ್ಞಾನಿಕ ಕಾರಣಗಳನ್ನು ಕೊಡಿರಿ. ವೈಜ್ಞಾನಿಕ ಕಾರಣದ ಪ್ರಶ್ನೆಗಳು ಈ ಪಾಠದಲ್ಲಿ ಬರುವ ಸಾಧ್ಯತೆ ಹೆಚ್ಚಿದೆ. ನೀವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ರಿ, ವೈಜ್ಞಾನಿಕ ಕಾರಣಗಳನ್ನು ಕೊಡುವ ಪ್ರಶ್ನೆಗಳನ್ನು ಅತಿ ಹೆಚ್ಚು ಈ ಪಾಠದಲ್ಲಿ ಕೇಳಿದಾರ. ಸೊ ಆ ದೃಷ್ಟಿಯಿಂದ ನಿಮಗೆ ಈ ಪಾಠ ಬಹಳ ಮುಖ್ಯ ಆಗುತ್ತೆ. ಇದು ಒಂದನೇದು. ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಈ ಒಂದು ಚಾಪ್ಟರ್ದೊಳಗೆ ಮಾನವನ ಅಲ್ಲ ಏನ್ರಿ, ಮಾನವನ ಕಣ್ಣಿನ ಚಿತ್ರ ಬರುತ್ತೆ. ಈ ಮಾನವನ ಕಣ್ಣಿನ ಚಿತ್ರ ಅದಲ್ಲ, ಈ ಚಿತ್ರ ಕೂಡ ಅನೇಕ ಬಾರಿ ಏನ್ ಮಾಡಿದಾರೆ ಅಂದ್ರೆ ಪರೀಕ್ಷೆ ಒಳಗ ಕೇಳಿದಾರ. ಸೊ ನೀವು ಚಿತ್ರನು ಕೂಡ ಏನ್ ಮಾಡ್ರಿ ಅಂದ್ರೆ ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಇನ್ನ ಮಾನವನ ಕಣ್ಣಿನ ಚಿತ್ರವನ್ನ ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ಅದರಲ್ಲಿ ಬರುವಂತಹ ಭಾಗಗಳು ಏನದವಲ್ಲ, ಆ ಎಲ್ಲ ಭಾಗಗಳ ಕಾರ್ಯಗಳು ಗೊತ್ತಿರ್ಬೇಕು. ಅವು ಏನ್ ಕೆಲಸ ಮಾಡ್ತಾವು, ಅವು ಹೇಗೆ ಸಹಾಯ ಮಾಡ್ತಾವ ಕಣ್ಣಿಗೆ, ಅದ್ರ ಮೇಲೇನು ಕೂಡ ನೀವೇನ್ ಮಾಡ್ರಿ, ಲಕ್ಷ್ಯ ಕೊಡ್ರಿ. ಓಕೆ, ಇವು ಎರಡು ಅಂಶಗಳನ್ನ ನೀವು ದೃಷ್ಟಿಯೊಳಗಿಟ್ಕೊಂಡು, ಮನಸ್ಸಿನಲ್ಲಿ ಇಟ್ಕೊಂಡು ಈ ಪಾಠವನ್ನ ಓದ್ಬೇಕು. ಮೊದಲೇದು ವೈಜ್ಞಾನಿಕ ಕಾರಣಗಳ ಪ್ರಶ್ನೆಗಳು ಅತಿ ಹೆಚ್ಚು ಬರುವುದು ಈ ಪಾಠದೊಳಗೆ. ಇನ್ನ ಮಾನವನ ಕಣ್ಣಿನ ಚಿತ್ರವನ್ನ ಕೇಳುವ ಸಾಧ್ಯತೆನೂ ಕೂಡ ಈ ಪಾಠದಲ್ಲಿ ಅದ. ಹಾಗಿದ್ರೆ ಈ ಪಾಠದಲ್ಲಿ ನೀವು ಏನೆಲ್ಲ ಕಲ್ತಿದ್ದೀರಿ, ಯಾವೆಲ್ಲ ವಿಷಯಗಳು ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಲ್ಲ, ಆ ವಿಷಯಗಳಲ್ಲಿಯೇ ಯಾವ ಅತಿ ಮುಖ್ಯ, ಯಾವನ್ನ ನಾವು ಜಾಸ್ತಿ ಸ್ಟ್ರೆಸ್ ಕೊಟ್ಟು ಓದಬೇಕು, ಯಾವುದನ್ನ ಒತ್ತು ಕೊಟ್ಟು ಓದಬೇಕು, ಯಾವುದನ್ನ ನಾವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು, ಜಾಸ್ತಿ ಫೋಕಸ್ ಮಾಡಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ನಲ್ಲಿ ನಾನು ಚರ್ಚೆ ಮಾಡ್ತೀನಿ. ಇದರ ಜೊತೆಗೇನೆ ಕೆಲವು ಪ್ರಶ್ನೆಗಳನ್ನು ಕೂಡ ನಾವು ಏನು ಮಾಡೋಣ, ಚರ್ಚೆ ಮಾಡೋಣ. ಓಕೆ, ಸೊ ಹಾಗಿದ್ರೆ ಈ ಪಾಠದಲ್ಲಿ ಬಹಳ ಮುಖ್ಯವಾಗಿ ಬರುವಂಥದ್ದು ಏನಪ್ಪ ಅಂತಂದ್ರೆ, ಮಾನವನ ಕಣ್ಣಿನ ರಚನೆ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಮಾನವನ ಕಣ್ಣಿನ ರಚನೆಯನ್ನು ನೋಡ್ಬೋದು. ಇಲ್ಲಿ ಇದು ಇಂಗ್ಲಿಷ್ ಮೀಡಿಯಂ ಡಯಾಗ್ರಾಮ್ ಇರೋದ್ರಿಂದ ನನ್ನ ರಿಕ್ವೆಸ್ಟ್ ಏನಂದ್ರೆ, ನೀವು ಕನ್ನಡ ಮೀಡಿಯಮದ ಟೆಕ್ಸ್ಟ್ ಬುಕ್ಗಳಲ್ಲಿ ಏನು ಟೆಕ್ಸ್ಟ್ ಬುಕ್ ನಲ್ಲಿ ಡಯಾಗ್ರಾಮ್ಸ್ ಕೊಟ್ಟಿರ್ತಾರ ಅದನ್ನೇ ನೀವು ಪ್ರಾಕ್ಟೀಸ್ ಮಾಡಬಹುದು, ಅಥವಾ ಯಾವುದು ಸರಳವಾಗಿ ನಿಮಗೆ ಡಯಾಗ್ರಾಮ್ ತೆಗಿಲಿಕ್ಕೆ ಬರುತ್ತೋ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರು ಕೂಡ ಅನುಕೂಲ ಆಗುತ್ತೆ. ಹಾಗಿದ್ರೆ ಈ ಚಿತ್ರದಲ್ಲಿ ಗಮನಿಸಿದ್ರೆ ಇವು ಏನದವಲ್ರಿ, ಕಣ್ಣಿನ ಮುಂಭಾಗದಲ್ಲಿರುವಂತಹ ಭಾಗಗಳು. ಇನ್ನ ಇವು ಏನದಲ್ಲ, ಕಣ್ಣಿನ ಹಿಂಭಾಗದಲ್ಲಿರುವಂತಹ ಭಾಗಗಳು. ಇಲ್ಲಿ ಈ ಪಾರ್ಟ್ ಏನ್ ನೋಡಕತ್ತಿರಲ್ಲ, ಈ ಪಾರ್ಟ್, ಓಕೆ, ಇದೇನದಲ್ಲ, ಇದು ಒಂದ್ ಸೆಕೆಂಡ್, ಇದೇನದಲ್ರಿ, ಇದು ರಸಧಾತುಗಳು ಅಂತ ಕರಿತೀವಿ ನಾವು. ಇಲ್ಲಿ ಒಂದಿರುತ್ತೆ, ಇಲ್ಲಿ ಒಂದಿರುತ್ತೆ. ಕಾಚಕ ರಸಧಾತು ಮತ್ತು ಅಕ್ವೇಯಸ್ ಹ್ಯೂಮರ್ ಮತ್ತು ಇನ್ನೊಂದು ಬರುತ್ತೆ ವಿಟ್ರಸ್ ಹ್ಯೂಮರ್ ಅಂತ, ಹೌದಾ, ರಸಧಾತುಗಳು ಅಂತ ಕರಿತೀವಿ ನಾವು, ರಸಧಾತುಗಳು ಅಂತ ಕರಿತೀವಿ. ಸೊ ಹಾಗಿದ್ರೆ ಮನುಷ್ಯನಲ್ಲಿ
ಹೇಗೆ ಕಣ್ಣು ವಸ್ತುಗಳನ್ನು ನೋಡಲಿಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನ ಸ್ವಲ್ಪ ನಾವು ವಿವರವಾಗಿ ನೋಡೋದಾದ್ರೆ, ಅದಕ್ಕಿಂತ ಮುಂಚೆ ಒಂದು ಕ್ಲಾಸ್ ನಡೆದಾಗ ಒಬ್ಬ ವಿದ್ಯಾರ್ಥಿ ಕೇಳಿದ. ಏನಂತ ಕೇಳಿದಂದ್ರೆ, ಸರ್ ನಮ್ಗೆ ಒಂದ ಕಣ್ಣಿದ್ರೆ ನಡೀತಿತ್ತಲ್ರಿ, ಒಂದ ಕಣ್ಣಿಂದನೂ ನಾವು ನೋಡ್ಬೋದು, ಎರಡು ಕಣ್ಣು ಯಾಕೆ ಬೇಕು? ಇದು ಬಹಳ ಸ್ವಾರಸ್ಯಕರವಾದ ವಿಷಯ. ಏನಂತಂದ್ರೆ, ನಿಜ ಒಂದ ಕಣ್ಣಿದ್ದಾಗಲೂ ಕೂಡ ನೀವೇನ್ ಮಾಡ್ಬೋದು, ನಿಮ್ಮ ಸುತ್ತಲೂ ಇರುವ ವಸ್ತುಗಳನ್ನ ನೋಡ್ಬೋದು. ಆದರೆ ಆ ಕಾಣುವಂತಹ ಪ್ರದೇಶ ಏನದಲ್ಲ, ನಿಮ್ಮ ಕಣ್ಣಿನ ಮೂಲಕ ಮುಂದ್ಗಡೆ ಇರುವಂತಹ ವಸ್ತುಗಳನ್ನು ಕಾಣುವ ಪ್ರದೇಶ ಅದಲ್ಲ, ಅದು ಜಾಸ್ತಿ ಕವರ್ ಆಗ್ತಿರಂಗಿಲ್ಲ ಒಂದೇ ಕಣ್ಣಿದ್ದಾಗ. ಅದೇ ನೀನು ಎರಡು ಕಣ್ಣುಗಳಿಂದ ನೋಡದಂತ ಇಟ್ಕೋ ಅದೇ ವಸ್ತುವನ್ನ, ಆ ಒಂದು ಕಾಣುವಂತಹ ಪ್ರದೇಶ ಅದಲ್ಲ, ಆ ಒಂದು ಪ್ರತಿಫಲನ ಮೂಡುವಂತಹ ಒಂದು ಕಾಣುವಂತ ಪ್ರದೇಶ ಅದಲ್ಲ, ಅದು ಹೆಚ್ಚಾಗಿರುತ್ತೆ. ಇದಕ್ಕೋಸ್ಕರ ನಮ್ಗೆ ಎರಡು ಕಣ್ಣುಗಳು ಬಹಳ ಅವಶ್ಯದ. ಇನ್ನು ವೆರಿ ಇಂಟ್ರೆಸ್ಟಿಂಗ್ ಏನಂದ್ರೆ, ಒಂದ ಕಣ್ಣಿನಲ್ಲಿ ನೋಡಿದಾಗ ನಿನಗೆ 150 ಡಿಗ್ರಿ ಒಳಗೆ ಚಿತ್ರಗಳು ಕಾಣಿಸ್ತಾವ. ನಾಟ್ 180, 150 ಡಿಗ್ರಿ ಮಟ್ಟ ಅಷ್ಟೇ ನೀನು ನೋಡ್ಬೋದು ಒಂದ್ ಕಣ್ಣಿಲೆ. ಆದ್ರೆ ಅದನ್ನ ನೀನು ಎರಡೂ ಕಣ್ಣಿಲೆ ನೋಡಿದಂತ ಇಟ್ಕೋ, ನಿನಗೆ ಏನಾಗುತ್ತೆ ಅಂದ್ರೆ 180 ಡಿಗ್ರಿ ಅಂದ್ರೆ ನೀ ಹಿಂಗ ಪೂರ್ತಿ ನೋಡ್ಕೋಬಹುದು, ನಿನ್ನ ಸುತ್ತಲೂ ಇರುವಂತಹ ವಸ್ತುಗಳನ್ನು ನೋಡ್ಬೋದು. ಮತ್ತೆ ಇಂಟ್ರೆಸ್ಟಿಂಗ್ ಏನಂದ್ರೆ, ಎರಡೂ ಕಣ್ಣಿನ ನಡುವ ಅಂತರ ಏನದ ರೀ, ಗ್ಯಾಪ್, ಎರಡೂ ಕಣ್ಣಿನ ನಡುವಿನ ಅಂತರ ಅದಲ್ಲ, ಅದು ಕೂಡ ಬಹಳ ಇಂಟ್ರೆಸ್ಟಿಂಗ್. ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ, ಈ ಪಾಠನ ಬರೀ ನೀನು ಪರೀಕ್ಷಾ ದೃಷ್ಟಿಯಿಂದ ನೋಡೋದಕ್ಕಿಂತನೂ ಇದು ನಿನ್ನ ಮಾನವನ ಕಣ್ಣು ಅಂದ್ರೆ ನನ್ನ ಕಣ್ಣಿನ ಬಗ್ಗೆನ ನಾನು ತಿಳ್ಕೋಬೇಕಾದಂತಹ ಕುತೂಹಲಕಾರಿಯಾದಂತಹ ವಿಷಯ ಇದು. ಸೊ ಇದು ಮೊದಲೇದು, ಇದು ಜಸ್ಟ್ ಒಂದು ಏನಪ್ಪಾ ಅಂದ್ರೆ ಕುತೂಹಲಕಾರಿ ವಿಷಯ. ಹಾಗಿದ್ರೆ ಈ ಒಂದು ಕಣ್ಣಿನಲ್ಲಿ ಪ್ರತಿಬಿಂಬ ಹೇಗೆ ಉಂಟಾಗುತ್ತೆ, ಆ ಪ್ರತಿಬಿಂಬವು ನಮ್ಮ ಮೆದುಳಿಗೆ ಹೇಗೆ ಹೋಗುತ್ತೆ, ಆ ಮೆದುಳು ನಾವು ನೋಡುವಂತಹ ಪ್ರತಿಬಿಂಬ ಏನಾಗಿದೆ, ಯಾವುದು, ಅದೆಲ್ಲವನ್ನು ಹೇಗೆ ತಿಳಿಸುತ್ತೆ ಕಣ್ಣು ಅನ್ನೋದನ್ನ ನಾವು ನೋಡೋದಾದ್ರೆ, ಇದು ಭಾರಿ ಅಂದ್ರೆ ಭಾರಿ ಇಂಟ್ರೆಸ್ಟಿಂಗ್ ಅದ ವಿಷಯ. ಲಕ್ಷ ಕೊಟ್ಟು ನೋಡ್ರಿ. ಏನಪ್ಪಾ ಅಂತಂದ್ರೆ, ಮೊದಲೇದ್ದು ಕಣ್ಣಿನ ಅತ್ಯಂತ ಹೊರಭಾಗ ಯಾವ್ದ್ರಿ ಅಂದ್ರೆ ಕಾರ್ನಿಯಾ. ಈ ಕಾರ್ನಿಯಾದ ಮೇಲೆ ಬೆಳಕಿನ ಕಿರಣಗಳದಾವಲ್ಲ, ಏನಾಗ್ತಾವ್ರಿ ಅಂದ್ರೆ ಮೊದಲ ಬೀಳ್ತಾವ, ಪ್ರತಿಫಲಿಸುವ ಕಿರಣಗಳದಾವಲ್ಲ, ಇವು ಏನಾಗ್ತಾವ, ಎಂಟರ್ ಆಗ್ತಾವ. ಇವು ಒಳಗಡೆ ಹೋದಾಗ ಕಾರ್ನಿಯಾದಿಂದ ಇಲ್ಲಿ ಕಣ್ಣಿನ ಗುಡ್ಡೆ ಅಂತ ಬರುತ್ತಾ, ಕಣ್ಣು ಗುಡ್ಡೆ ಅಂತ ಬರುತ್ತಾ, ಈ ಕಣ್ಣು ಗುಡ್ಡೆ ಉಬ್ಬುತ್ತೆ ಅಂದ್ರೆ ಆ ಕಿರಣಗಳೆಲ್ಲ ಒಳಗಡೆ ಹೋದಾಗ. ಅದಾದ ನಂತರ ಏನಾಗುತ್ತ್ರಿ ಅಂದ್ರೆ, ಈ ಒಂದು ಪುಬಿಲ್ ಅಂತ ಏನು ಒಂದು ಸೂಕ್ಷ್ಮವಾದ ರಂಧ್ರ ಇರುತ್ತಲ್ಲ, ಅದರ ಮೂಲಕ, ಮಸೂರದ ಮೂಲಕ ಈ ಬೆಳಕಿನ ಕಿರಣಗಳು ಏನಾಗ್ತವೆ, ಒಳಗಡೆ ಹೋಗ್ತವೆ, ಪ್ರತಿಫಲನ ಏನಾಗುತ್ತೋ ಒಳಗಡೆ ಹೋಗುತ್ತೆ. ಹಿಂಗ ಒಳಗಡೆ ಹೋಗುವಾಗ ಈ ಐರಿಸ್ ಅನ್ನೋದೇನದಲ್ಲ, ಇದು ಏನಪ್ಪಾ ಅಂತಂದ್ರ ವರ್ಣಪಟಲ ಅಂತ ನಾವು ಕರಿಬಹುದು. ಈ ವರ್ಣಪಟಲ ಏನದಲ್ಲ, ಇದೇನ್ ಮಾಡುತ್ರಿ ಅಂದ್ರೆ, ಈ ಪುಪಿಲ್ ಅನ್ನುವಂತ ಭಾಗವನ್ನ ಏನ್ ಮಾಡುತ್ತೆ, ನಿಯಂತ್ರಣ ಮಾಡ್ತಾ ಇರುತ್ತೆ. ಇದು ಪುಪಿಲ್ ಅನ್ನ ಏನ್ ಮಾಡ್ತಿರ್ತದ್ರಿ, ನಿಯಂತ್ರಿಸ್ತಿರ್ತದೆ. ಅಂದ್ರೆ ಅದನ್ನ ಹೆಚ್ಚು ಕಮ್ಮಿ ಮಾಡುವ ಒಂದು ಕೆಲಸವನ್ನ ಮಾಡ್ತಾ ಇರುತ್ತೆ. ಹೀಗೆ ಬೆಳಕಿನ ಕಿರಣ ಒಂದು ವಸ್ತುವಿನ ಮೇಲೆ ಬಿದ್ದು ಅದು ಪ್ರತಿಫಲನಗೊಂಡು ಒಳಗಡೆ ಹೋಗುತ್ತೆ. ಇಂಟ್ರೆಸ್ಟಿಂಗ್ ನೋಡ್ರಿ, ಇದೇನದಲ್ರಿ, ಇದು ಮಸೂರ. ಈ ಮಸೂರವು ಏನ್ ಮಾಡುತ್ರಿ ಅಂತಂದ್ರ, ಈ ಎಲ್ಲ ಬೆಳಕಿನ ಕಿರಣಗಳನ್ನ ಪ್ರತಿಫಲಿತ ಕಿರಣಗಳೇನದಾವಲ್ಲ, ಪ್ರತಿಫಲನಗೊಂಡಂತ ಈ ಕಿರಣಗಳದಾವಲ್ಲ, ಇವೆಲ್ಲವುಗಳನ್ನು ಏನ್ ಮಾಡುತ್ರಿ ಅಂದ್ರೆ ಅದು ಕೇಂದ್ರೀಕೃತಗೊಳಿಸಿ, ಅಂದ್ರೆ ಎಲ್ಲವನ್ನ ಸೇರಿಸ್ಕೊಳ್ಳುತ್ತೆ ಕಿರಣಗಳು. ಅಷ್ಟು ಸೇರ್ಕೊಂಡು ಇಲ್ಲಿ ನೀವು ನೋಡ್ಬೋದು ಏನಂತಂದ್ರೆ ರೆಟಿನಾ ಅಂತ ಬರುತ್ತೆ. ರೆಟಿನಾ ಅಂತ ಬಹಳ ಇಂಪಾರ್ಟೆಂಟ್ ಪಾರ್ಟ್ ಇದು ಕಣ್ಣಿನೊಳಗೆ. ಈ ರೆಟಿನಾ ಏನದಲ್ರಿ, ಇದು ಒಂದು ಪರದೆಯ ಹಾಗೆ ಕೆಲಸ ಮಾಡುತ್ತೆ. ಇದು ಒಂದು ಏನ್ರಿ, ಇದು ಪರದೆಯ ತರ ಕೆಲಸ ಮಾಡುತ್ತೆ. ನೀವು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ಬೇಕಂದ್ರೆ, ಕಣ್ಣದಲ್ಲ, ಇದು ಹೆಂಗಂದ್ರೆ ಒಂದು ಕ್ಯಾಮ್ರಾ ಗತೆ ಕೆಲಸ ಮಾಡುತ್ತಿದೆ. ರೆಟಿನಾ ಏನದಲ್ಲ, ಇದು ಪರದೆಯ ತರಹ ಕೆಲಸ ಮಾಡುತ್ತೆ. ಓಕೆ, ಕ್ಯಾಮ್ರಾದೊಳಗೆ ಹೆಂಗೆ ಸ್ಕ್ರೀನ್ ಇರ್ತದಲ್ಲ, ಆ ತರ ಇದೊಂದು ಸ್ಕ್ರೀನ್. ಇದು ಈ ಎಲ್ಲ ಕಿರಣಗಳು ಕೇಂದ್ರೀಕೃತಗೊಂಡು ಆ ಒಂದು ಪ್ರತಿಬಿಂಬ ಅದಲ್ಲ ರೆಟಿನಾದ ಮೇಲೆ ಬೀಳುತ್ತೆ. ತಲೆ ಕೆಳಗಾದ, ಬಹಳ ಇಂಪಾರ್ಟೆಂಟ್ ರೀ, ಏನ್ ಹೇಳ್ರಿ, ತಲೆ ಕೆಳಗಾದ ಪ್ರತಿಬಿಂಬ ಅದಲ್ಲ, ಅದು ಎದ್ರ ಮೇಲೆ ಬೀಳುತ್ರಿ ಅಂದ್ರೆ ರೆಟಿನಾದ ಮೇಲೆ ಬೀಳುತ್ತೆ.
ಹೀಗೆ ರೆಟಿನಾದ ಮೇಲೆ ಬಿದ್ದಂತಹ ಪ್ರತಿಬಿಂಬ ಏನದಲ್ಲ, ಇಲ್ಲಿ ಈ ಒಂದು ರೆಟಿನಾದ ಭಾಗದಲ್ಲಿನೇ ಏನಪ್ಪಾ ಅಂತಂದ್ರ ಚಾಕ್ಷುಷ ನರಗಳು ಅಂತ ಇರ್ತಾವ. ಅದರ ಜೊತೆಗೇನೆ ಇಲ್ಲಿ ಇದೇ ಭಾಗದಲ್ಲಿ ಗ್ರಾಹಕ ಕೋಶಗಳು ಅಂತ ಕರಿತೀವಿ ನಾವು. ಕೋನ್ಸ್ ಮತ್ತು ರಾಡ್ಗಳು ಅಂತ. ಅವು ಏನ್ ಮಾಡ್ತಾವ್ರಿ ಅಂದ್ರೆ ಈ ಪ್ರತಿಫಲನವನ್ನ ಗ್ರಹಿಸ್ಕೊಂಡು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸಿ ಅವುಗಳನ್ನ ಚಾಕ್ಷುಷ ನರಗಳ ಮೂಲಕ ಏನ್ ಮಾಡುತ್ತೀರಿ, ಮೆದುಳಿಗೆ ಕಳಿಸುತ್ತ. ಮೆದುಳಿಗೆ ಕಳಿಸಿದಾಗ ಆ ಮೆದುಳು ಆ ಒಂದು ಚಿತ್ರವನ್ನ ಗುರುತಿಸಿ ಮತ್ತೆ ಏನಪ್ಪಾ ಅಂತಂದ್ರೆ ಸಂವೇದನೆಯನ್ನ, ಸೆನ್ಸಸ್ಗಳನ್ನ ಮತ್ತೆ ಹೊಳ್ಳಿ ಅದೇ ರೀತಿಯ ಇಂಪಲ್ಸ್ಗಳನ್ನ ನಮಗೆ ಕಳಿಸಿ ಅವಾಗ ನಮಗೆ ಗೊತ್ತಾಗುತ್ತಾ ಆ ವಸ್ತು ಏನು ಅಂತೇಳಿ. ಇದು ಎಷ್ಟು ಅದ್ಭುತವಾದ ಪ್ರಕ್ರಿಯೆ, ವಿಚಾರ ಮಾಡ್ರಿ. ಹೌದಾ? ಎಷ್ಟು ಅದ್ಭುತವಾದ ಪ್ರಕ್ರಿಯೆ. ಇದನ್ನ ಪರೀಕ್ಷಾ ದೃಷ್ಟಿಯಿಂದ ಹೆಂಗ್ರಿ ಸರ ಇವೆಲ್ಲ ಬ್ಯಾಡ್ರಿ ನಮ್ಗೆ, ಪರೀಕ್ಷಾ ದೃಷ್ಟಿಯಿಂದ ನಾನು ಹೆಂಗ್ ನೋಡ್ಕೋಬೇಕು, ಹೆಂಗ್ ಓದ್ಬೇಕು ಅಂತ ನೀವು ಕೇಳಿದ್ರೆ ವೆರಿ ಸಿಂಪಲ್. ಮೊದಲೇದೈತಲ್ಲ, ಚಿತ್ರನ ನೀನು ಪ್ರಾಕ್ಟೀಸ್ ಮಾಡು, ಚಿತ್ರನ ಡೈಲಿ ಪ್ರಾಕ್ಟೀಸ್ ಮಾಡು. ಇನ್ನು ಎರಡನೇದೇನಪ್ಪ ಅಂದ್ರೆ ಯಾವ್ದಾದ್ರೂ ಒಂದು ಭಾಗದ ಕಾರ್ಯ ಕೇಳ್ತಾರೆ ಎಕ್ಸಾಮಿಗೆ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಮಾನವನ ಕಣ್ಣಿನ ಚಿತ್ರವನ್ನು ತೆಗೆದು ಭಾಗಗಳನ್ನ ಗುರುತಿಸಿ ಅಂತ ಕೇಳಿದ್ರು. ಅದ್ರ ಜೊತೆನೆ ಏನ್ ಮಾಡ್ತಾರೆ ಅಂದ್ರೆ ರೆಟಿನಾದ ಕಾರ್ಯವೇನು ವಿವರಿಸಿ, ಅಥವಾ ಪುಪಿಲ್ನ ಕಾರ್ಯವೇನು ವಿವರಿಸಿ. ಹೌದಾ? ಸ್ನಾಯುಗಳು, ಇಲ್ಲಿ ಸ್ನಾಯುಗಳು ಬರ್ತಾವ, ಐರಿಸ್ ಸ್ನಾಯುಗಳು ಬರ್ತಾವ, ಅವುಗಳ ಕೆಲಸ ಏನು, ಇವು ಈ ರೀತಿಯ ಏನಪ್ಪಾ ಅಂತಂದ್ರೆ ಯಾವ್ದಾದ್ರೂ ಒಂದು ಭಾಗದ ಕಾರ್ಯವನ್ನ ಕೇಳ್ತಾರ. ಅವಾಗ ನೀವು ಚಿತ್ರ ತೆಗೆದು ಭಾಗಗಳನ್ನ ಗುರುತಿಸಿ ಕಾರ್ಯವನ್ನ ಬರೆದ್ರೆ 100% ನಿಮ್ಗೆ ಏನಾಗುತ್ತೆ, ಮಾರ್ಕ್ಸ್ ಸಿಗುತ್ತೆ. ಇನ್ನು ಮತ್ತೊಂದು ವಿಷಯ ಏನಂದ್ರೆ ಲಕ್ಷ ಕೊಡ್ರಿ, ಏನಪ್ಪಾ ಅಂತಂದ್ರೆ ಪ್ರತಿಬಿಂಬ ಮೂಡ್ಲಿಕ್ಕೆ ನಮ್ಮ ಕಣ್ಣು ವಸ್ತುವನ್ನ ಗ್ರಹಿಸ್ಲಿಕ್ಕೆ, ಅದು ಯಾವ ವಸ್ತು, ಅದರ ಬಣ್ಣ ಹೇಗೆ, ಅದರ ಗಾತ್ರ ಹೇಗೆ, ಅದೆಲ್ಲವನ್ನ ಗುರುತಿಸ್ಲಿಕ್ಕೆ ಬಹಳ ಮುಖ್ಯವಾದದ್ದು ಏನಪ್ಪಾ ಅಂದ್ರೆ ಈ ಪ್ರತಿಬಿಂಬ ಅದಲ್ಲ, ಎಕ್ಸಾಕ್ಟ್ಲಿ ಏನಾಗ್ಬೇಕ್ರಿ, ಅದು ರೆಟಿನಾದ ಮೇಲೇನೆ ಬೀಳ್ಬೇಕು. ರೆಟಿನಾದ ಮುಂಭಾಗದಲ್ಲಿ ಪ್ರತಿಬಿಂಬ ಮೂಡಿದರೆ ಆಗ ನಿನಗೆ ಒಂದು ದೋಷ ಉಂಟಾಗುತ್ತೆ, ಕಣ್ಣಿನ ದೋಷ ಬರುತ್ತೆ. ಅದೇ ರೀತಿ ರೆಟಿನಾದ ಹಿಂಭಾಗದಲ್ಲಿ, ಅಂದ್ರೆ ಪೂರ್ತಿ ಹೊರಗಲ್ಲ, ರೆಟಿನಾದ ಹಿಂಭಾಗದಲ್ಲಿ ಪ್ರತಿಬಿಂಬ ಉಂಟಾದಾಗ ಅಲ್ಲಿಯೂ ಕೂಡ ಒಂದು ದೋಷ ಉಂಟಾಗುತ್ತೆ. ಸೊ ಈ ಒಂದು ಎಕ್ಸಾಮ್ದ ದೃಷ್ಟಿಯಿಂದ ನೋಡೋದಾದ್ರೆ ಇದ ಚಾಪ್ಟರ್ದೊಳಗ ಏನ್ ಕೇಳ್ತಾರೆ ಅಂದ್ರೆ ಕಣ್ಣಿನ ದೋಷಗಳು ಅಂತ ಬರ್ತಾವು, ಕಣ್ಣಿನ ದೋಷಗಳು ಅಂತ ಬರ್ತಾವು. ಈ ಕಣ್ಣಿನ ದೋಷಗಳನ್ನ ಬಹಳ ಲಕ್ಷ್ಯ ಕೊಟ್ಟು ಓದ್ರಿ. ಯಾಕಂತಂದ್ರೆ ಪ್ರತಿ ವರ್ಷ ನೀವು ಹಳೆಯ ಕ್ವಶನ್ ಪೇಪರ್ ಅನ್ನ ಗಮನಿಸಿದ್ರೆ ಈ ಕಣ್ಣಿನ ದೋಷದಲ್ಲಿ ಯಾವುದಾದ್ರೂ ಒಂದನ್ನ ಕೇಳ್ಯಾರ. ಸೊ ಅದಕ್ಕೋಸ್ಕರ ಕಣ್ಣಿನ ದೋಷಗಳ ಬಗ್ಗೆ ನಿಮಗೆ ಒಂದು ಸಂಪೂರ್ಣವಾದ ಜ್ಞಾನ ಇರಬೇಕು. ಓಕೆನಾ? ಸೊ ಹಾಗಾದ್ರೆ ನಾವೇನೇನ್ ತಿಳ್ಕೊಂಡ್ವಿ ಹೇಳ್ರಿ, ಕಣ್ಣಿನ ರಚನೆಯನ್ನ ತಿಳ್ಕೊಂಡ್ವಿ, ಹೌದಾ, ಮತ್ತು ಕಣ್ಣಿನ ಭಾಗಗಳು ಮತ್ತು ಕಣ್ಣಿನ ಕೆಲಸ ಕಾರ್ಯ ಹೇಗೆ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಸೊ ಈಗ ಇದಾದ ನಂತರ ಏನಪ್ಪಾ ಅಂತಂದ್ರೆ ದೋಷಗಳ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಯಾವ ದೋಷಗಳು ಹೇಳ್ರಿ, ದೃಷ್ಟಿ ದೋಷಗಳು, ಅವುಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಏನು ಅದಕ್ಕಿಂತ ಮುಂಚೆ ಇದು ಭಾರಿ ಇಂಟ್ರೆಸ್ಟಿಂಗ್ ಆದಂತ ವಿಷಯ. ಇದನ್ನು ಕೂಡ 2 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ ಕೇಳುವ ಚಾನ್ಸ್ ಇರುತ್ತೆ. ಏನದು ಅಂದ್ರೆ ಕಣ್ಣಿನ ಹೊಂದಾಣಿಕೆ ಎಂದರೇನು, ಕಣ್ಣಿನ ಹೊಂದಾಣಿಕೆ ಎಂದರೇನು, ಹೌದಾ, ಪವರ್ ಆಫ್ ಅಕೊಮಡೇಷನ್ ಅಂತ ಕರಿತೀವಿ. ಏನದು ಅಂತಂದ್ರೆ ಕಣ್ಣಿನಲ್ಲಿ ನೀವು, ನಾನು ಆಗ್ಲೇ ಹೇಳಿದೆ ಏನಂತಂದ್ರೆ ರೆಟಿನಾ ಹಿಂದ್ಗಡೆ ಇರುತ್ತ್ರಿ. ಸೊ ಇಲ್ಲಿ ಮುಂದಿನ ಭಾಗ ಏನದಲ್ಲ, ಇದರ ಮೂಲಕ ಬೆಳಕಿನ ಕಿರಣಗಳು ಮಸೂರದ ಮೂಲಕ ಓಕೆ ಇಲ್ಲಿ ಹೋಗ್ತಾವ್ರಿ. ಹಿಂಗ್ ಹೋಗುವಾಗೈತಲ್ರಿ, ವೆರಿ ಇಂಟ್ರೆಸ್ಟಿಂಗ್. ಏನಪ್ಪಾ ಅಂತಂದ್ರ ಕಣ್ಣಿನ ಎಲ್ಲ ಬೆಳಕಿಗೆ ಪ್ರತಿಫಲನ ಒಳಗಡೆ ಹೋಗ್ತಾವ ಕಿರಣಗಳು, ಅವು ಎಲ್ಲವೂ ಒಂದು ಬಿಂದುವಿನಲ್ಲಿ ಏನಾಗ್ತಾವು, ಸೇರ್ಬೇಕು. ಅವಾಗ ನಮ್ಗೆ ಸಂಗಮ ದೂರ ಸಿಗುತ್ತೆ. ಆ ಸಂಗಮ ದೂರ ಅದಲ್ಲ, ಅದು ಏನಾಗ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ ಆಗ್ಬೇಕು.
ಯಾಕ್ರಿ ಸರ್ ಹೆಚ್ಚು ಕಮ್ಮಿ ಯಾಕೆ ಆಗಬೇಕು? ಆ ಕಣ್ಣಿನಲ್ಲಿರುವಂತಹ ಮಸೂರ ಸಂಗಮ ದೂರವನ್ನು ಯಾಕೆ ಅಡ್ಜಸ್ಟ್ ಮಾಡಬೇಕು ಅಂದ್ರೆ, ನೀವು ಅಬ್ಸರ್ವ್ ಮಾಡ್ರಿ, ಕೆಲವು ಬಾರಿ ನಾವು ವಸ್ತುಗಳನ್ನ ಅತಿ ಸಮೀಪದಲ್ಲಿ ನೋಡುವಾಗ ಕಣ್ಣುಗಳು ಹಿಂಗ್ ಹಿಗ್ತಾವು, ಕುಗ್ತಾವು, ಹಿಂಗ್ ಮಾಡ್ತೀವಿ ನಾವು. ಆ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಅದಲ್ಲ, ಆ ಹಿಗ್ಗುವಿಕೆ ಕುಗ್ಗುವಿಕೆ ಯಾಕೆ ಆಗುತ್ತೆ ಅಂತಂದ್ರೆ, ಅಲ್ಲಿ ಸಂಗಮ ದೂರವನ್ನ ಮಸೂರ ಏನದಲ್ಲ ಕಣ್ಣಿಂದು ಅದು ಅಡ್ಜಸ್ಟ್ ಮಾಡ್ತಿರ್ತತಿ. ಓಕೆ, ಅಡ್ಜಸ್ಟ್ ಮಾಡ್ತಿರ್ತೈತಿ. ಅದು ಅಡ್ಜಸ್ಟ್ ಆದಾಗಷ್ಟೇ ನಿನಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಅದನ್ನ ಆ ಮಸೂರದ ದೂರ ಏನದಲ್ಲ, ಸಂಗಮ ಮಸೂರದಿಂದ ಸಂಗಮ ದೂರ ಏನದಲ್ಲ, ಅದರಲ್ಲಿ ಏನಾದ್ರೂ ವ್ಯತ್ಯಾಸ ಆತಂತ ಇಟ್ಕೋರಿ, ನೀವು ಸ್ಪಷ್ಟವಾಗಿ ನೋಡ್ಲಿಕ್ಕೆ ಆಗಲ್ಲ. ಸೊ ಲಕ್ಷ ಕೊಡ್ರಿ, ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂದ್ರೆ ಇಷ್ಟ. ಕಣ್ಣಿನ ಮಸೂರದ ಸಂಗಮ ದೂರವನ್ನ ಏನ್ ಮಾಡಬೇಕು? ಹೊಂದಾಣಿಕೆ ಮಾಡಬೇಕು. ಆ ಹೊಂದಾಣಿಕೆ ಮಾಡುವಂತಹ ಮಸೂರದ ಸಾಮರ್ಥ್ಯಕ್ಕೆ ನಾವೇನಂತ ಕರಿತೀವಿ? ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂತ ಕರಿತೀವಿ. ಈಗ ನೀವು ಯಂಗ್ಸ್ಟರ್ಸ್ಗಳಲ್ಲಿ ಈ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅದಲ್ಲ, ಅದು ಭಾರಿ ಸ್ಟ್ರಾಂಗ್ ಇರ್ತದೆ. ಓಕೆನಾ? ಅದೇ ರೀತಿ ವಯಸ್ಕರಿಗೆ ಬಂದಾಗ ಇದರ ಒಂದು ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯವನ್ನು ಅವ್ರು ಏನ್ ಮಾಡ್ಕೊಂತಾರೆ? ಕ್ಷೀಣಿಸ್ತಾರೆ. ಅಂದ್ರೆ ಅವರಲ್ಲಿ ಕ್ಷೀಣವಾಗ್ತಾ ಹೋಗುತ್ತೆ, ಆ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ಅವ್ರಿಗೆ ಕಣ್ಣಿನ ದೃಷ್ಟಿಯಲ್ಲಿ ದೋಷಗಳು ಉಂಟಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಇನ್ನು ಮತ್ತೊಂದು ವಿಷಯ ಏನಂದ್ರೆ, ಇದನ್ನ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಲಕ್ಷ ಕೊಟ್ಟು ನೋಡ್ರಿ. ಏನಪ್ಪಾ ಅಂತಂದ್ರೆ, ಕಣ್ಣಿನ ಕನಿಷ್ಠ ದೂರ ಎಷ್ಟು ಅಂತ ಕೇಳ್ತಾರ. ಕನಿಷ್ಠ ದೂರ ಎಷ್ಟ್ರಿ? 25 ಸೆಂಟಿಮೀಟರ್. ಸರ್ ಇದು ನಮ್ಗೆ ಗೊತ್ತೈತ್ರಿ ಸರ್, ಇದ್ರಾಗ ಏನು ವಿಶೇಷ ಐತಿ, ಬುಕ್ದಾಗೂ ಐತಲ್ರಿ ಅಂತ ಕೇಳ್ಬೋದು. ಆದ್ರೆ ಇದ್ರ ಮೇಲೆ ಪ್ರಶ್ನೆ ಹೆಂಗ್ ಕೇಳ್ತಾರ ಅನ್ನೋದೈತಲ್ಲ, ಅದು ಬಹಳ ಮುಖ್ಯ. ಒಂದು ಪ್ರಶ್ನೆಯನ್ನ ನೋಡೋದಾದ್ರೆ, ರವಿ ಅನ್ನುವಂತ ವ್ಯಕ್ತಿ, ರವಿ ಯಾರ ಇರಲಿ, ರವಿ ಬೇಡ, ಮತ್ತು ಇವ್ರ ಹೆಸರು ತಗೊಳ್ಳೋದು ಬೇಡ, ಒಬ್ಬ ವ್ಯಕ್ತಿ ಅದ ಅನ್ಪ. ಓಕೆ, ಒಬ್ಬ ವ್ಯಕ್ತಿ ಅದ. ಆ ವ್ಯಕ್ತಿ ಒಂದು ಪುಸ್ತಕವನ್ನ ಅತ್ಯಂತ ಸಮೀಪಕ್ಕೆ ಹಿಡಿದುಕೊಂಡು ಓದಲು ಪ್ರಾರಂಭಿಸುತ್ತಾನೆ. ಆದರೆ ಆ ವ್ಯಕ್ತಿ ಸ್ಪಷ್ಟವಾಗಿ ಅಕ್ಷರಗಳನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಕಾರಣ ಏನು? ಕಾರಣ ಏನು ಅಂತಂದ್ರೆ, ಕಣ್ಣುಗಳು ಆಯಾಸವಿಲ್ಲದೆ ಅತ್ಯಂತ ಸ್ಪಷ್ಟವಾಗಿ ವಸ್ತುಗಳನ್ನು ನೋಡಲಿಕ್ಕೆ, ವಸ್ತುವಿಗೆ ಮತ್ತು ಕಣ್ಣಿಗೆ ನಡುವೆ ಅದಲ್ಲ, ಅದು ಕನಿಷ್ಠ ದೂರ ಇರಬೇಕು. ಆ ಕನಿಷ್ಠ ದೂರ ಎಷ್ಟು ಇರಬೇಕ್ರಿ ಅಂದ್ರೆ 25 ಸೆಂಟಿಮೀಟರ್ ಇರಬೇಕು. ಇದಕ್ಕಿಂತ ಕಡಿಮೆ ಆದಾಗ ಅಲ್ಲಿ ನಿಮಗೆ ಸ್ಪಷ್ಟತೆ ಬರುವುದಿಲ್ಲ. ಓಕೆ, ಆ ಕಾರಣವನ್ನ ನೀವು ಏನ್ ಮಾಡಬೇಕು? ಬರಿಬೇಕು. ಇದು ಒಂದನೇದು. ಎರಡನೇದೇನಪ್ಪ ಅಂತಂದ್ರೆ, ಅದೇ ಕಣ್ಣಿಗೆ ಗರಿಷ್ಠ ದೂರನೂ ಕೂಡ ಇರುತ್ತೆ. ಗರಿಷ್ಠ ದೂರ ಎಷ್ಟು ಇರುತ್ತ್ರಿ ಅಂದ್ರೆ ಅನಂತದವರೆಗೆ ಇರುತ್ತೆ. ಅದಕ್ಕೆ ನೋಡ್ರಿ, ನೀವು ಅಬ್ಸರ್ವ್ ಮಾಡ್ರಿ, ಸೂರ್ಯ ಎಷ್ಟು ದೂರದೊಳಗದ, ಹೌದಾ? ಆದ್ರೆ ನೀನು ಭೂಮಿಯಿಂದ ಏನ್ ಮಾಡಾಕತ್ತಿ ಹೇಳ? ಸೂರ್ಯನ ನೋಡಾಕತ್ತೀವಿ, ಇಲ್ಲಿಂದ ಇಲ್ಲಿಗೆ ಎಷ್ಟೋ ದೂರದಲ್ಲಿ ನೋಡಾಕತ್ತಿ. ಬಿಕಾಸ್ ನಮ್ಮ ಕಣ್ಣಿನ ಗರಿಷ್ಠ ದೂರ ಏನದಲ್ಲ, ಅದು ಅನಂತದವರೆಗೆ ಐತಿ. ಕಣ್ಣುಗಳು ಏನದಾವಲ್ಲ, ಅವು ಅದ್ಭುತವಾದಂತಹ ಕೊಡುಗೆ ಅದ ಕಣ್ಣು. ಅದು ನಿಮ್ಮ ಸುತ್ತಲೂ ಇರುವ ವರ್ಣಮಯ ಜಗತ್ತನ್ನು ನೋಡ್ಲಿಕ್ಕೆ ಕಣ್ಣುಗಳೇ ಇಲ್ಲ ಅಂತಂದಾಗ, ವರ್ಣಮಯ ಇದ್ರೇನು, ಕಪ್ಪು ಬಿಳುಪಿದ್ರೇನು, ಹೌದಾ? ಸೊ ಕಣ್ಣುಗಳ ಬಗ್ಗೆ ನಾವು ಬಹಳ ತಿಳ್ಕೊಬೇಕು. ಇವನ್ ಸೈನ್ಸ್ದೊಳಗೆ ಕಣ್ಣಿನ ಬಗ್ಗೆ ಒಂದು ಬ್ರಾಂಚ್ ಐತಿ, ಕಣ್ಣಿನ ಡಾಕ್ಟರ್ಸ್ಗಳೈತಿ. ವೈದ್ಯಕೀಯದೊಳಗೆ ಕಣ್ಣನ್ನು ಸ್ಟಡಿ ಮಾಡಕ್ಕೆ ಒಂದು ವೈದ್ಯಕೀಯ ಶಾಸ್ತ್ರನೇ ಅದ. ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿವಿ ನಾವು ಕಣ್ಣಿಗೆ. ಓಕೆನಾ? ಇನ್ನು ನೆಕ್ಸ್ಟ್, ಸೊ ಇಲ್ಲೇ ಇವು ಎರಡು ವಿಷಯಗಳನ್ನು ನೆನ್ಪಿಟ್ಕೊಳ್ಳಿ. ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂದ್ರೆ ಏನು ಅಂತ ಕೇಳ್ತಾರ 2 ಮಾರ್ಕ್ಸಿಗೆ. ಇನ್ನ ಇದನ್ನು ಕೂಡ ನಾವು ಏನ್ ಮಾಡ್ಬೋದು, 2 ಮಾರ್ಕ್ಸಿಗೆ ಅಥವಾ 1 ಮಾರ್ಕ್ಸಿಗೆ ಎದರಲ್ಲಿ ಅಂದ್ರೆ MCQದೊಳಗೆ ಕೇಳುವ ಚಾನ್ಸ್ ಇರುತ್ತೆ. ಮಾನವನ ಕಣ್ಣಿನ ಸಮೀಪ ದೃಷ್ಟಿ, ಕನಿಷ್ಠ ದೃಷ್ಟಿ ದೂರ ಎಷ್ಟು ಅಂತ ಕೇಳುವ ಚಾನ್ಸ್ ಇರುತ್ತೆ. ಅವಾಗ ನೀವು ಎಷ್ಟು ಬರಿಬೇಕ್ರಿ? 25 ಸೆಂಟಿಮೀಟರ್ ಅಂತ ಬರಿಬೇಕು. ಅದೇ ಗರಿಷ್ಠ ದೂರ ಅಂತ ಕೇಳಿದಾಗ ಅನಂತ ಅಂತ ಬರೀಬೇಕು. ಸೊ ಇದು ನಾವು ಬಹಳ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕು. ಓಕೆನಾ? ಇನ್ನು ಇದು ವಿಶೇಷವಾದಂಥ ಇನ್ನೊಂದು ವಿಷಯ ಹೇಳಬೇಕು. ಏನಂದ್ರೆ, ವಯಸ್ಕರಲ್ಲಿ ಕಣ್ಣಿನ ಪೊರೆ ಉಂಟಾಗುವುದಿಲ್ಲ, ಕಣ್ಣಿನ ಪೊರೆ ಬರಂಗಿಲ್ಲ. ಅದೇ
ಏನಪ್ಪಾ ಅಂತಂದ್ರೆ ವಯಸ್ಸು ಆದವ್ರು ಇರ್ತಾರಲ್ಲ ಅವರಲ್ಲಿ ಕಾಣುವಂತಹ ಸಮಸ್ಯೆ ಏನಪ್ಪಾ ಅಂದ್ರೆ ಕಣ್ಣಿನ ಪೊರೆ ಬರುತ್ತೆ. ಏನಿದೆ ಕಣ್ಣಿನ ಪೊರೆ ಅಂದ್ರೆ ನಾನು ಆಗಲೇ ಹೇಳಿದೆ ಏನಪ್ಪಾ ಅಂತಂದ್ರೆ ಕಣ್ಣಿನ ರಚನೆಯನ್ನ ನೋಡೋದಾದ್ರೆ ಅಲ್ಲಿ ರಸಧಾತುಗಳು ಅದಾವು ಅಂತ ಹೇಳಿದೆ. ರಸಧಾತುಗಳು ಹೌದಾ, ಅಂದ್ರೆ ಅವು ಒಂಥರ ಲಿಕ್ವಿಡ್ ದ್ರವರೂಪದ ವಸ್ತುಗಳು ಇರ್ತಾವ. ಅವು ಪಾರದರ್ಶಕವಾಗಿದ್ದಾಗ, ಟ್ರಾನ್ಸ್ಪರೆಂಟ್ ಇದ್ದಾಗ ಅದರೊಳಗೆ ಹಾದು ಹೋಗ್ತಾವಲ್ಲ ಕಿರಣಗಳು, ಅವು ಬಹಳ ಸ್ಪಷ್ಟವಾಗಿ ಹಾದು ಹೋಗ್ತಾವು, ರೆಟಿನಾದ ಮೇಲೆ ಬೀಳ್ತಾವು, ರೆಟಿನಾ ಅದನ್ನ ಗುರುತಿಸುತ್ತ. ಆದ್ರೆ ವಯಸ್ಸು ಆದಂಗೆ ಈ ಪಾರದರ್ಶಕತೆ ಏನದಲ್ಲ ಇದು ಕಡಿಮೆ ಆಗುತ್ತೆ. ಪಾರದರ್ಶಕತೆ ಕಡಿಮೆ ಆದಂಗೆ ಅದು ಹಾಲಿನ ತರ ಒಡೆದಾಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಟ್ರಾನ್ಸ್ಪರೆನ್ಸಿ ಕಡಿಮೆ ಆಗುತ್ತೆ. ಆ ವ್ಯಕ್ತಿಗೆ ಕಣ್ಣಿನ ಪೊರೆ ಬರುತ್ತೆ. ಆ ಕಣ್ಣಿನ ಪೊರೆಯನ್ನು ನಾವು ಇತ್ತೀಚಿನ ಒಂದು ವೈದ್ಯಕೀಯ ಇದ್ರೊಳಗಡೆ ಅದನ್ನು ಬಹಳ ಈಸಿಯಾಗಿ ತೆಗೆದು ಮತ್ತೆ ಹೊಳ್ಳಿ ನಾವು ಆ ಕಣ್ಣುಗಳನ್ನು ಸರಿ ಮಾಡ್ಬೋದು. ಓಕೆನಾ? ಸೊ ಇಷ್ಟು ಇದರ ವಿಷಯಕ್ಕೆ ಸಂಬಂಧಪಟ್ಟಿದೆ. ಇನ್ನು ಮುಂದುವರೆದು ಹೋಗೋದಾದ್ರೆ ಕಣ್ಣಿನ ದೋಷಗಳು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಬಹಳ ಇಂಪಾರ್ಟೆಂಟ್, ಬಹಳ ಸತಿ ಕೇಳಿದಾರ, ಬಹಳ ಸತಿ ಪ್ರಶ್ನೆ ರಿಪೀಟ್ ಆಗೈತಿ. ಕಣ್ಣಿನ ದೋಷಗಳು ನೋಡ್ರಿ, ಇಲ್ಲಿ ದೋಷ ಅಂತಂದಾರ, ಕಣ್ಣಿನ ರೋಗ ಅಂತಂದಿಲ್ಲ. ಸರಿಯಾಗಿ ಲಕ್ಷ್ಯ ಕೊಡ್ರಿ. ಇವು ರೋಗಗಳಲ್ಲಿವು, ದೋಷಗಳಿವು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಈ ದೃಷ್ಟಿ ದೋಷಗಳನ್ನ ನಾವು ಏನ್ ಮಾಡಬಹುದ್ರಿ ಅಂದ್ರೆ ಸರಿಪಡಿಸಬಹುದು. ಇದನ್ನೆಲ್ಲ ಇಟ್ಕೋರಿ. ಎಸ್, ಸರಿಪಡಿಸಬಹುದು. ಆದ್ರೆ ಕೆಲವು ಸ್ಟೇಜ್ದೊಳಗೆ ಸರಿಪಡಿಸಕ್ ಆಗದೆ ಇರೋ ಸ್ಟೇಜ್ಗೂ ಹೋಗ್ತಾವ. ಫಾರ್ ಎಕ್ಸಾಂಪಲ್, ಸಕ್ಕರೆ ಕಾಯಿಲೆ ಇದ್ದಾಗ ಡಯಾಬಿಟಿಕ್ ರೆಟಿನೋಪತಿ ಅಂತ ಆಗುತ್ತೆ. ಅವಾಗ ಕೆಲವು ಸಾಧ್ಯತೆಗಳದಾವೆ. ಏನಂತಂದ್ರೆ ಆ ಕಣ್ಣು ದೃಷ್ಟಿ ಸಂಪೂರ್ಣವಾಗಿ ಹೋಗೋ ಚಾನ್ಸಸ್ ಕೂಡ ಇರ್ತಾವ. ಓಕೆನಾ? ಅದು ಬೇರೆ, ಆ ವಿಷಯವನ್ನು ನಾವು ಬಿಟ್ಬಿಡೋಣ. ನಮ್ಮ ಎಕ್ಸಾಮ್ದ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಎಕ್ಸಾಮ್ದಾಗ ಹೆಂಗ್ ಕೇಳ್ತಾರೆ ಈ ಪ್ರಶ್ನೆ ಅಂದ್ರೆ ಸಮೀಪ ದೃಷ್ಟಿ ಅಂದ್ರೇನು, ಸಮೀಪ ದೃಷ್ಟಿಗೆ ಕಾರಣ, ಸಮೀಪ ದೃಷ್ಟಿಯನ್ನ ಹೋಗಲಾಡಿಸ್ಲಿಕ್ಕೆ ಏನ್ ಮಾಡ್ಬೇಕು, ಇವು ಇಷ್ಟ ನೆನ್ಪಿಟ್ಕೊಂಡ್ಬಿಡ್ರಿ. ಏನಂದ್ರೆ ಸಮೀಪ ದೃಷ್ಟಿ ಅಂದ್ರೇನು, ಅದಕ್ಕ ಕಾರಣ, ಅದಕ್ಕ ಪರಿಹಾರ, ಇಷ್ಟ. ಸೊ ಹಂಗಂದ್ರೆ ಸಮೀಪ ದೃಷ್ಟಿ ಅಂದ್ರೇನು, ಇಲ್ಲಿ ವರ್ಡ್ ನೆನ್ಪಿಟ್ಕೊಂಡ್ಬಿಡ್ರಿ. ಸಮೀಪ ಅಂತ ಐತಲ್ಲ, ಈ ವ್ಯಕ್ತಿಗೆ ಐತಲ್ರಿ, ಸಮೀಪದ ವಸ್ತುಗಳು ಸ್ಪಷ್ಟ, ಆದರೆ ದೂರದ ವಸ್ತುಗಳು ಅಸ್ಪಷ್ಟ. ಸೊ ಇದು ಹಿಂಗ ಆಗ್ಲಿಕ್ಕೆ ಕಾರಣ ಏನಂದ್ರ ರೆಟಿನಾದ ಮುಂಭಾಗದಲ್ಲಿ ಏನಾಗುತ್ತ್ರಿ, ಪ್ರತಿಬಿಂಬ ಉಂಟಾಗುವ ಚಾನ್ಸಸ್ ಇರುತ್ತೆ. ಇದು ಅಷ್ಟೇ ಅಲ್ಲದೇನೆ ಮತ್ತೆರಡು ಕಾರಣಗಳು ಯಾವುವು ಅಂದ್ರೆ ಮಸೂರದ ವಕ್ರತೆನೂ ಕಾರಣ ಇರುತ್ತೆ. ಆ ವಕ್ರತೆ ಹೇಗಿದೆ, ಹೆಚ್ಚಾಗಿದೆಯೋ ಕಡಿಮೆ ಆಗಿದೆಯೋ, ಆ ಮಸೂರದ ವಕ್ರತೆ ಮತ್ತು ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಏನಾಗಿರ್ತಾವ್ರಿ ಅಂದ್ರೆ ಉದ್ದವಾಗಿರುತ್ತವೆ. ಈ ರೀತಿಯ ಸಮಸ್ಯೆ ಇದ್ದಾಗ, ಈ ರೀತಿಯ ಕಾರಣಗಳಿದ್ದಾಗ ಆ ವ್ಯಕ್ತಿ ಸಮೀಪ ದೃಷ್ಟಿಯ ದೋಷದಿಂದ ಬಳಲುತ್ತಾನೆ. ಹಿಂಗಿದ್ದಾಗ ಅದನ್ನ ಪರಿಹಾರ ಹೆಂಗ್ ಮಾಡ್ಬೇಕ್ರಿ ಅಂದ್ರೆ ನಿಮ್ನ ಮಸೂರವನ್ನ ಬಳಸಿ, ನಿಮ್ನ ಮಸೂರದ ಗ್ಲಾಸ್ಗಳನ್ನ ಅಂದ್ರೆ ಸ್ಪೆಕ್ಸ್ ಗಳನ್ನ ಬಳಸಿ ನಾವು ಏನ್ ಮಾಡಬಹುದು, ಈ ಸಮೀಪ ದೃಷ್ಟಿಯನ್ನ ಹೋಗಲಾಡಿಸಬಹುದು. ಇನ್ನ ದೂರದೃಷ್ಟಿ ಅಂತ ಬರುತ್ತೆ. ದೂರದ ವಸ್ತು ಅಂದವಲ್ಲ ಸ್ಪಷ್ಟವಾದರೆ ಸಮೀಪದ ವಸ್ತುಗಳು ಏನದವಲ್ಲ ಅಸ್ಪಷ್ಟವಾಗಿರ್ತಾವು. ಇನ್ನ ಇದಕ್ಕೆ ಕಾರಣವನ್ನ ನಾವು ನೋಡೋದಾದ್ರೆ ರೆಟಿನಾದ ಹಿಂಭಾಗದಲ್ಲಿ ಪ್ರತಿಬಿಂಬ ಉಂಟಾಗುವ ಚಾನ್ಸ್ ಅದ. ಅಂದ್ರೆ ರೆಟಿನಾದ ಹಿಂಭಾಗದೊಳಗೆ ಪ್ರತಿಬಿಂಬ ಮೂಡ್ತಿರುತ್ತೆ. ಜೊತೆಗೆ ಮಸೂರದ ಸಂಗಮ ದೂರದ ಉದ್ದ, ಮಸೂರದ ಸಂಗಮ ದೂರದ ಉದ್ದವೂ ಕೂಡ ಕಾರಣ ಆಗಿರುತ್ತೆ. ಇನ್ನ ಈ ವ್ಯಕ್ತಿಗಳು ಯಾರು ಇದರಿಂದ ಬಳಲ್ತಿರ್ತಾರ ಅವರಲ್ಲಿ ಕಣ್ಣು ಗುಡ್ಡೆ ಅದಲ್ಲ ಅತಿ ಚಿಕ್ಕದಾಗಿರುತ್ತದೆ. ಇನ್ನ ಇದಕ್ಕ ಪರಿಹಾರ ಅಂದ್ರೆ ಇಲ್ಲಿ ನಿಮ್ನ ಇರುತ್ತಾ, ಇಲ್ಲೇ ಪೀನ ಮಸೂರ ಇರುತ್ತೆ. ಇದನ್ನ ನಾವು ಪೀನ ಮಸೂರವನ್ನ ಬಳಸಿ ಪರಿಹಾರವನ್ನ ನಾವು ನೋಡೋದಾದ್ರೆ ಪೀನ ಮಸೂರವನ್ನ ಬಳಸಬೇಕು. ಪೀನ ಮಸೂರವನ್ನ ಬಳಸಿದರ ಮೂಲಕ ಇದಕ್ಕೆ ಪರಿಹಾರವನ್ನು ನಾವು ಕೊಡಬಹುದು. ಹೌದಾ? ಪ್ರೆಸ್ಬಯೋಪಿಯಾ, ಇನ್ನ ಇಂಗ್ಲಿಷ್ ವರ್ಡ್ಸ್ಗಳನ್ನು ನೆನ್ಪಿಟ್ಕೋರಿ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದನ್ನೇನು ರಿಪೀಟ್ ಮಾಡಕ್ ಹೋಗಲ್ಲ. ಇವು ಎರಡು ನೋಡ್ರಿ,
ಇವು ಎರಡನ್ನ ಮಾತ್ರ ಬಹಳ ಲಕ್ಷ್ಯ ಕೊಟ್ಟು ನೋಡ್ರಿ, ಯಾಕಂದ್ರೆ ಬಹಳ ಸತಿ ಇದು ರಿಪೀಟ್ ಆಗೈತಿ. ಇನ್ನ ಇದ್ರ ಜೊತೆನೇ ಐತಲ್ರಿ ನಿಮ್ಮ ಪುಸ್ತಕದೊಳಗ ರೇಖಾಚಿತ್ರಗಳು ಕೊಟ್ಟಾರ್ರಿ. ಇವುಗಳನ್ನ ಸರಿ ಮಾಡುವ ರೇಖಾಚಿತ್ರಗಳದಾವ, ಅವುಗಳನ್ನು ಕೂಡ ನೀವೇನ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಓಕೆನಾ? ಇನ್ನ ಇದಾದ ನಂತರ ವಕ್ರೀಭವನ ಅಂತ ಬರುತ್ತೆ, ಬಹಳ ಇಂಪಾರ್ಟೆಂಟ್. ಏನ್ಪಾ ವಕ್ರೀಭವನ ಅಂದ್ರೆ, ಇದ್ರದ್ದು ಕಾನ್ಸೆಪ್ಟ್ ಬೆಳಕು ಚಾಪ್ಟರ್ದೊಳಗೂ ಬರುತ್ತೆ. ಬೆಳಕಿನ ವಕ್ರೀಭವನ ಅಂತ ಬರುತ್ತೆ. ಬೆಳಕಿನ ವಕ್ರೀಭವನ, ಹೌದಾ? ಏನಿದು ಬೆಳಕಿನ ವಕ್ರೀಭವನ ಅಂದ್ರೆ, ಒಂದು ಮಾಧ್ಯಮದ ಮೂಲಕ ಬೆಳಕು ಒಂದು ಮಾಧ್ಯಮದ ಮೂಲಕ ಮತ್ತೊಂದು ಮಾಧ್ಯಮಕ್ಕೆ ಹೋಗುವಾಗ ತನ್ನ ದಿಕ್ಕನ್ನ ಏನ್ ಮಾಡುತ್ತೀ, ಬದಲಾಯಿಸಿಕೊಳ್ಳುತ್ತದೆ. ಹೌದಾ? ರೇರರ್ ಮೀಡಿಯಂ ಟು ಡೆನ್ಸರ್ ಮೀಡಿಯಂ. ಹೌದಾ? ವಿರಳ ಮಾಧ್ಯಮ ಸಾಂದ್ರ ಮಾಧ್ಯಮದಿಂದ ಹಿಂಗ ಏನು ಒಂದು ಮಾಧ್ಯಮದಿಂದ ಇದು ಮೀಡಿಯಂ 1, ಇದು ಮೀಡಿಯಂ 2, ಒಂದರಿಂದ ಇನ್ನೊಂದಕ್ಕೆ ಹೋಗುವಾಗ ತನ್ನ ದಿಕ್ಕನ್ನ ಏನ್ ಮಾಡುತ್ತಾ, ಬದಲಾವಣೆ ಮಾಡಿಕೊಳ್ಳುತ್ತಾ. ಅದನ್ನ ನಾವು ವಕ್ರೀಭವನ ಅಂತ ಕರಿತೀವಿ. ಇದೇ ವಕ್ರೀಭವನವನ್ನ ಪಟ್ಟಕದ ಮೂಲಕ ನೋಡಿದಾಗ, ಇಲ್ಲಿ ಒಂದು ಪಟ್ಟಕವನ್ನ ಇಟ್ಟಿವಿ, ಪ್ರಿಸಮ್ ಅಂತ ಕರಿತೀವಿ. ಓಕೆ, ಈ ಪ್ರಿಸಮ್ ಅದ ಸ್ಟ್ರಕ್ಚರ್ ಅನ್ನ ಅಬ್ಸರ್ವ್ ಮಾಡ್ರಿ. ಇವು ಎರಡು ಅದಾವಲ್ರಿ, ಇವೆರಡು ಓರೆ ಆಗಿರುವಂತ ಮೇಲ್ಮೈ ಅದಾವಲ್ರಿ. ಈ ಒಂದು ಶೇಪ ಏನ್ ಮಾಡುತ್ತಂತಂದ್ರ, ಇದರ ಮೂಲಕ ಬಿಳಿಯ ಬಣ್ಣದ ಬೆಳಕದಲ್ಲ, ಇದು ಹಿಂಗ ಪಾಸ್ ಆಗ್ತಾ ಇರುತ್ತಂತ ಇಟ್ಕೋರಿ. ಪಾಸ್ ಆಗುವಾಗ ಇದರ ನಿಜವಾದ ಪಥ ಅಂದ್ರೆ ಹಿಂಗ್ ಹೋಗ್ಬೇಕಿತ್ತದ, ಹಿಂಗ್ ಹೋಗ್ಬೇಕಿತ್ತು. ಬಟ್ ಹಂಗ ಹೋಗಲ್ಲ. ಅದು ಯಾಕೆ ಹೋಗಿಲ್ಲ ಅಂದ್ರೆ, ಇಲ್ಲಿ ಒಂದು ಮಾಧ್ಯಮ ಅದ, ಇಲ್ಲಿ ಒಳಗಡೆ ಒಂದು ಮಾಧ್ಯಮ ಅದ, ಹಿಂಗ ಇನ್ನೊಂದು ಮಾಧ್ಯಮಕ್ಕೆ ಹೋಗುವಾಗ ಇಲ್ಲಿದಲ್ರಿ, ಇಲ್ಲಿಂದ ಅದು ಏನಾಗುತ್ತೆ, ಸ್ವಲ್ಪ ಡಿವಿಯೇಷನ್ ಅನ್ನ ತಗೊಳುತ್ತೆ. ಇಲ್ಲಿ ಮಠ ಸ್ಟ್ರೇಟ್ ಹೋಗುತ್ತೆ. ಹೋದ ತಕ್ಷಣ ಮತ್ತೊಳ್ಳೆ ಅದೇ ಮಾಧ್ಯಮಕ್ಕೆ ಬರುವಾಗ ಮತ್ತೆ ಏನಾಗುತ್ತೆ, ಇದು ಅದೇ ಪಥದಲ್ಲಿನ ಮತ್ತೆ ಬೆಂಡ್ ಆಗುತ್ತೆ. ಓಕೆ, ಈ ರೀತಿ ನಡೆಯುವಂತದ್ದು ಏನದಲ್ಲ, ಪಟ್ಟಕದ ಮೂಲಕ ಬಿಳಿಯ ಬೆಳಕು ಹಾದು ಹೋಗುವಾಗ ಅದು ತನ್ನ ದಿಕ್ಕನ್ನ ಬದಲಾಯಿಸಿಕೊಡುತ್ತೆ. ಇಲ್ಲಿ ಲ್ಯಾಟ್ರಲ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ, ಸ್ಥಾನ ಪಲ್ಲಟಗೊಳ್ಳುತ್ತೆ. ಹೀಗೆ ಸ್ಥಾನ ಪಲ್ಲಟಗೊಳ್ಳುವುದರಿಂದ ಮುಂದೆ ಮತ್ತೊಂದು ವಿದ್ಯಮಾನ ಉಂಟಾಗುತ್ತೆ. ಅದನ್ನ ನಾವೇನಂತ ಕರಿತೀವಿ, ವರ್ಣ ವಿಭಜನೆ ಅಂತ ಕರಿತೀವಿ. ವರ್ಣ ವಿಭಜನೆ. ಸೊ ಒಂದು ಪಟ್ಟಕವನ್ನ ಇಟ್ಟಿರಂತ ಇಟ್ಕೊಳ್ರಿ, ರೈಟ್? ಆ ಪಟ್ಟಕದ ಮೂಲಕ ಏನಪ್ಪಾ ಅಂತಂದ್ರೆ, ಒಂದು ಬಿಳಿಯ ಬೆಳಕು ಈಗ ಹಾದು ಹೋಗಿ ಅದು ಏನಾಗುತ್ತ್ರಿ ಅಂದ್ರೆ 7 ಬಣ್ಣಗಳಾಗಿ 1 2 3 4 5 6 7 7 ಬಣ್ಣಗಳಾಗಿ ವಿಭಜನೆ, ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದುತ್ತಾ. ಈ ರೀತಿ ಬೆಳಕಿನ ಒಂದು ವಿಭಜನೆ, ಬಿಳಿ ಬೆಳಕಿನ ವಿಭಜನೆ ಏನದಲ್ಲ, ಅದಕ್ಕೆ ವರ್ಣ ವಿಭಜನೆ ಅಂತ ಕರಿತೀವಿ. ಇನ್ನ 7 ಬಣ್ಣಗಳದಾವಲ್ಲ, ಈ 7 ಬಣ್ಣಗಳ ಪಟ್ಟಿ ಏನದಲ್ಲ, ಹೌದಾ, ಗುಂಪು ಏನದಲ್ಲ, ಅದಕ್ಕೆ ಏನಂತ ಕರಿತೀವ್ರಿ ಅಂತಂದ್ರೆ ರೋಹಿತ ಅಂತ ಕರಿತೀವಿ. ಸ್ಪೆಕ್ಟ್ರಮ್, ಇಂಗ್ಲಿಷ್ ವರ್ಡ್ ಕನ್ನಡ ವರ್ಡ್ಗಳು ಸ್ವಲ್ಪ ಡಿಫ್ರೆನ್ಸ್ ಆಗ್ತವೆ. ರೋಹಿತ ಅಂತ ಕರಿತೀವಿ. ಇನ್ನು 7 ಬಣ್ಣಗಳನ್ನ ನೆನ್ಪಿಟ್ಟುಕೊಳ್ಳಿಕ್ಕೆ ವಿಬ್ಗಯಾರ್ ಈ ವರ್ಡ್ ಅನ್ನು ನೆನ್ಪಿಟ್ರೆ ನಿಮ್ಗೆ ಏನಾಗುತ್ತಾ, 7 ಬಣ್ಣಗಳ ಈಸಿಯಾಗಿ ನೆನಪಿಟ್ಕೊಳ್ಳಲಿಕ್ಕೆ ಈಸಿ ಆಗುತ್ತೆ. ಹೌದಾ? ಸೊ ಹೀಗೆ ಈ ಒಂದು ಚಿತ್ರನೂ ಕೂಡ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟು. ಇದನ್ನು ಕೂಡ 2 ಮಾರ್ಕ್ಸಿಗೆ ಕೇಳುವ ಚಾನ್ಸ್ ಅದ. ಈ ಡಯಾಗ್ರಾಮ್ ಕೂಡ ಇಂಪಾರ್ಟೆಂಟು. ಓಕೆನಾ? ಇವು ಎಲ್ಲ ಡಯಾಗ್ರಾಮ್ಗಳನ್ನು ಪ್ರಾಕ್ಟೀಸ್ ಮಾಡ್ರಿ, ರೈಟ್? ಸೊ ಇದಾದ ನಂತರ ಈಗ ನಾವು ಏನ್ ಮಾಡೋಣ ಅಂದ್ರೆ, ಕೆಲವು ಪ್ರಶ್ನೆಗಳನ್ನ ತಗೊಳ್ಳೋಣ ಬೇರೆಯ ಒಂದು ಇದರಿಂದ. ಓಕೆ, 1 ಸೆಕೆಂಡ್.